ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಮತ್ತೊಂದು ಬಿಗ್ ಡೆವಲಪ್ಮೆಂಟ್. ಯತ್ನಾಳ್ ಮತ್ತು ಅವ್ರ ಟೀಮ್ ಅಥವಾ ರಮೇಶ್ ಜಾರಕಿಹೊಳಿ ಮತ್ತು ಅವ್ರ ಟೀಮ್ ಎಕ್ದಮ್ ಸೆಟ್ ಬ್ಯಾಕ್. ಯಾರೂ ಮಾತಾಡ್ತಾರೆ ಅವ್ರ ಜೊತೆಗೆ. ದಿಲ್ಲಿಯಲ್ಲಿ ಏನೋ ಹೋಗಿ ಬದಲಾವಣೆ ಮಾಡ್ತೀವಿ, ಹೊಸದು ಏನೋ ಮಾಡ್ತೀವಿ ಅಂತ ಇದ್ದರು. ಪಾಪ ಎಲ್ಲಿ ಫೇಲ್ ಆದರು? ನಡ್ಡಾ ಅವ್ರ ಜೊತೆ ಮಾತಾಡಿದ್ದೇನಾದರೂ ರಮೇಶ್ ಅವ್ರ ಹೊರಗೆ ಮಾತಾಡಿದ್ದು ಫೇಲ್ ಆಯಿತಾ? ಅಥವಾ ಮತ್ತಿನ್ನೇನು ಫೇಲ್ ಆಯಿತಾ? ಅಥವಾ ಯತ್ನಾಳ್ ಅತಿ ವಾಚಾಳಿತನ ಇಷ್ಟಂಗೆ ಸಣ್ಣ ಮಾಡಿದ್ದಾರೆ ಬಿ ಜೆ ಪಿಯಲ್ಲಿ ಇವರನ್ನು ಅಂತ ಭಾಳ ಸಲ ವಿಚಾರ ಮಾಡ್ತಾಯಿದ್ದೆ ನಾನು. ಯಾಕೆ ಸ್ವಲ್ಪ ಮಾತಾಡಿದ್ರೆ ಸಾಕು, ಸ್ವಲ್ಪ ಹೆಚ್ಚುಗಳು ಮಾತಾಡಿದ್ರೆ ಸಾಕು, ಡಿಶು ಅಂತ ತೆಗೆದು ಹಾಕಿಬಿಡೋರು. ಯಾಕೋ ಇವರು ಯತ್ನಾಳ್ ಭಾಳ ಸಣ್ಣ ಮಾಡಿದರು. ಕಾರಣ ಇಷ್ಟ ನನಗನ್ನಿಸಿದಂಗೆ ಇದು ಸುಳ್ಳು ಕಾರಣ ಇರ್ಬೋದು. ಹೈಕಮಾಂಡದಲ್ಲ, ಅದರಲ್ಲೂ ಬಿ ಎಲ್ ಸಂತೋಷ್ ಅವ್ರ ಭಾಳ ಪ್ರೀತಿ ಅವ್ರಿಗೆ. ಅದು ಯಾಕಾಗಿ ಅನ್ನೋದು ಅವ್ರು ಬಿಟ್ಟಂಥ ವಿಷಯ. ಬಿ ಎಲ್ ಸಂತೋಷ್ ಅವರು ರಾಜಕೀಯವಾಗಿ ಯಡಿಯೂರಪ್ಪನ ವಿರೋಧಿ ಅನ್ನೋದು ಅಂತ್ಯ ಫಿಕ್ಸ್ ಇದ್ದಂತು. ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಎಲ್ ಸಂತೋಷನ ಮಾತನ್ನು ಬಿಟ್ಟು ಯಡಿಯೂರಪ್ಪಗೆ ಕೊಟ್ಟಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಗ್ಯಾರಂಟಿ ಕೊಟ್ಟೂ ಸಹ ಬಿ ಜೆ ಪಿ 19 ಸೀಟು ಆರಿಸ್ಕೊಂಡು ಇದು ಅವ್ರ ಮನಸ್ಸಲ್ಲಿತ್ತು. ಆದರೂ ಯತ್ನಾಳ್ ಬಾಯಿಗೆ ಇಷ್ಟೊಳಗೆ ಬಂದ್ ಮಾಡಿಸ್ಬೇಕಾಗಿತ್ತು. ಇಷ್ಟು ಮಾತಾಡಲಿಕ್ಕೆ ಕೊಡಬಾರ್ದಾಗಿತ್ತು. ಅವ್ರಿಗೆ ಭಾಳ ಮಾತಾಡಿದ್ರು. ಏನೇನು ಮಾತಾಡೋದು ಬೇಡ. ಯಾರ್ದು ಒಬ್ಬರು ಸಜ್ಜನರು ಯೋಗಿರು ಅವ್ರಿಗೆ ಬೆನ್ನ ಹತ್ತಿದ್ರು ಸಾವಕಾಶ ಯತ್ನಾಳ್ರಿಗೂ. ನಿಮ್ದೇನು ಭ್ರಷ್ಟಾಚಾರ ಇಲ್ಲೇನ್ರಿ? ನಿಮ್ಮ ಜೊತೆಗಾರದ ಭ್ರಷ್ಟಾಚಾರ ಉಳಿಲೇನ್ರಿ? ನೀವೆಲ್ಲ ಸುದ್ದಿದ್ದೀರೇನ್ರಿ? ಶುರು ಮಾಡಿದ್ರು ನಮ್ಮ ಎಂ ಪಿ ಹಿರಣ್ಕಾಚಾರ್ಯ ಅವರು, ನಮ್ಮ ನಾಯ್ಡು ಅವರು, ಇವರೆಲ್ಲ ಶುರು ಮಾಡಿದ್ರು ನಿಧಾನಕ್ಕೆ. ಹೀಗಾಗಿ ಇದು ಇಷ್ಟು ದಿವಸ ಜಗ್ಗೋದು ಇರಲಿಲ್ಲ, ಆದರೂ ಜಗ್ಗಿತು. ಬಟ್ ಕೊನೆಗೆ ಒಂದು ತಾರ್ಕಿಕ ಅಂತ್ಯ ಬಂದುಬಿಟ್ಟಿದೆ. ಈಗ 3 ತಲೆದಂಡಗಳನ್ನು ಮಾಡಕೊಂಡಿದ್ದಾರೆ. ಮುಖ್ಯವಾಗಿ 3 ತಲೆದಂಡ ಅಂದ್ರೆ ಏನದು? ಯಾರನ್ನ ದಂಡ ಮಾಡ್ಬೋದು, ಯಾರನ್ನ ತಲೆದಂಡ ಮಾಡ್ಬೋದು? ವಿಜೇಂದ್ರನ್ ಅವ್ರನ್ನ, ರಮೇಶ್ ಜಾರಕಿಹೊಳಿ ಅವ್ರನ್ನ, ಯತ್ನಾಳ್ ಅವ್ರನ್ನ, ಅಥವಾ ಇನ್ನುಳಿದ ಯಾರು ನಮ್ಮ ಕುಮಾರ್ ಬಂಗಾರಪ್ಪನ, ಅಥವಾ ನಮ್ಮ ಇನ್ನುಳಿದವರು ತಲೆದಂಡ ಮಾಡ್ಬೋದಾ ಹೈಕಮಾಂಡ ಅಂತೇಳಿ ಚರ್ಚೆ ಶುರುವಾಗಿಬಿಟ್ಟಿದ್ದಾವೆ. ಯಾಕಂತಂದ್ರೆ ಈಗಿನ ಮಟ್ಟಿಗೆ ಮಾತ್ರ ವಿಜೇಂದ್ರ ಶೇಪ್ ಆಗಿಬಿಟ್ಟಿದ್ದಾರೆ. ಅತ್ತ ಹೈಕೋರ್ಟ್ನಿಂದ ನಮ್ಮ ಇವರು ಸಿದ್ದರಾಮಯ್ಯ ಶೇಪ್ ಆದರು, ಇತ್ತ ಹೈಕಮಾಂಡ್ನಿಂದ ವಿಜೇಂದ್ರ ಶೇಪ್ ಆಗಿದ್ದಾರೆ. ಅಂದ್ರೆ ಯಡಿಯೂರಪ್ಪ ಶೇಪ್ ಆಗಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಅವ್ರು ಸುಲಭ ಬಿಟ್ಟು ಕೊಡೋದಿಲ್ಲ ರೀ. ಯಡಿಯೂರಪ್ಪನವರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಇಂಥ ರಾಜಕೀಯ ಡಾವ್ ಪೇಚ್ಕೊಂಡು ಭಾಳಷ್ಟು ಕಲ್ತವ್ರು ಅವರು. ಇಡೀ ತಮ್ಮ ಜೀವನ ತುಂಬ ಎಂತೆಂಥವ್ರು. ಶಿವಪ್ಪನ ಮನೆ ಕಳಿಸಿದವರು ಗೊತ್ತಿಲ್ಲ ನಿಮ್ಗೆ. ಈಗ ಸುಬ್ಬಯ್ಯ ಬಿ ಜೆ ಪಿ ಕಟ್ಟುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದಂಥವ್ರು, ಅವ್ರನ್ನ ಬದಿ ಸೇರಿಸಿದವರು. ನಮ್ಮ ಹುಮನಾಬಾದ್ ಶಾಸಕರು ಬಸವರಾಜ್ ಶೆಡಮ್ ಅವ್ರನ್ನ ಮನೆ ಕಳಿಸಿದವರು. 1-2 ರೆಕಾರ್ಡ್ಗಳು ಅವರು. ಅನಂತಕುಮಾರ್ಗೆ ಮುಖ್ಯಮಂತ್ರಿ ಆಗಿ ತಪ್ಪಿಸಿದವರು. ಭಾಳ ಚಾತುರ್ಯ ಉಳ್ಳಂಥವ್ರು, ಚಕಿತ ಉಳ್ಳಂಥವ್ರು. ಅಂಥವ್ರಿಗೆ ಇವರು ನಮ್ಮ ಯತ್ನಾಳ್ ಅವರು ನೀರು ಕುಡಿಸ್ತಾಯಿದ್ರು ಭಾಳಷ್ಟು. ಕೊನೆಗೂ ತಾವೇ ನೀರು ಕುಡಿಯುವಂಥ ಪ್ರಸಂಗ ಬಂತೇನೋ. ಯಾಕಂದ್ರೆ ಈಗಾಗಲೇ ದೆಹಲಿ ಬಿಟ್ಟು ಇವರು ಬರ್ತಾಯಿದ್ದಾರೆ. ನಮ್ಮ ಎಲ್ಲ ಕರ್ನಾಟಕದ ನಾಯಕರು, ಬಿ ಜೆ ಪಿ ನಾಯಕರು ಏನಾದರೂ ಮಾಡಿ ಸತ್ಯಾಗತೆ ಮಾಡಿ ನಮ್ಮ ಒಕ್ಕಟ್ಟು ತೋರಿಸಿ ಯಡಿಯೂರಪ್ಪರಿಗೆ ಮನೆಗೆ ಕಳಿಸಲೇಬೇಕು, ವಿಜೇಂದ್ರ ಮನೆಗೆ ಕಳಿಸಲೇಬೇಕು ಅಂತಂದಿದ್ರು. ಅದಕ್ಕೆ ಸಾಕಷ್ಟು ಮಾತುಗಳು ನಾವು ಕೇಳಿದ್ದೀನಿ. ಎದ್ದ ತಕ್ಷಣ ಅದನ್ನ ಮಾಡೋದು ನಾವು ಕೆಲಸ. ಇವ್ರೇನು ಮಾತಾಡಿದರು, ಅವ್ರೇನು ಮಾತಾಡಿದರು. ಸರಿ, ಈ ಕೊನೆಗೆ ಏನು ಬಂತಪ್ಪ ಅಂದ್ರೆ ಒಂದಿಷ್ಟು ಇವರಲ್ಲಿ ಒಬ್ಬರನ್ನ ಯಾರು ತಲೆದಂಡ ಕೊಡಬೇಕು ಅನ್ನೋದು ಹೈಕಮಾಂಡ್ಗೆ ಏಕಾಗಿ ಜ್ಞಾನೋದಯ ಆಯಿತು. ಯಾಕಂದರೆ ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರಲಿ, ಯಾವುದೂ ಇರಲಿ, ಅಲ್ಲಿ ಹೈಕಮಾಂಡ್ ಮೀರಿ ಹೋಗೋದು ಯಾರಿಗೂ ಸಾಧ್ಯ ಇಲ್ಲ. ಹೈಕಮಾಂಡ್ ಇಸ್ ದ ಫೈನಲ್. ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲೇ ಇಲ್ಲ. ಬಿ ಜೆ ಪಿಯಲ್ಲಿ ಅಂತೂ ಮೊದಲೇ ಇಲ್ಲ. ಮೂಲತಃ ಅದು ಏನಪ್ಪ ಅಂದ್ರೆ ರಾಜತ್ವವನ್ನು, ಸ್ವಾಮಿತ್ವವನ್ನು ಒಪ್ಕೊಂಡು ಬಂದಂಥ ರಕ್ತಿದ್ದಂಥವೆಲ್ಲ ಇಲ್ಲೇ ಪ್ರಜಾಪ್ರಭುತ್ವ ಅದು ಇದು. ಅದು ಇಂಗ್ಲೆಂಡಲ್ಲಿ ಹುಟ್ಟಿ ಬೆಳೆದಂಥದ್ದು, ಇಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಾವು ಆಂತರಿಕವಾಗಿ ಪ್ರಜಾಪ್ರಭುತ್ವವಾದಿಗಳು ಹಾಗೆ ಹೀಗೆ ಬಿ ಜೆ ಪಿಯವರು ಡೈರೆಕ್ಟ್ ಹೊಡೆದಿದ್ರು. ಕಣಿಕ ಹೇಳಿಬಿಟ್ರು ವಿಜೇಂದ್ರ ಅವರ, ನೀವು ಮುಂದುವರಿರಿ ಅನ್ನೋಂಗೆ ಆಗಿಬಿಟ್ಟದ. ಈಗ ಅರ್ಥ ಹಾಗೆ ತಲೆದಂಡ ಯಾರ್ದಾಗೋದು? ಯತ್ನಾಳ್ದಾಗೋದು, ರಮೇಶ್ ಜಾರಕಿಹೊಳಿ ಹೋಗಿ ಕೇಳಿ ನಿಮ್ಗೆ ಯಾರ್ದಾಗ್ಬೋದು ನೋಡು, ನಾವು ಯಾರ್ದಾಗಿದೆ, ಯಾರ್ದು ಒಬ್ಬರದ್ದು ಆಗೋದು ಅಂತೇಳಿ ಸುದ್ದಿಗಳು ಬರ್ತಾಯಿದ್ರು. ಯಾರ್ದಾದರೂ ಅಷ್ಟೇ. ಆದರೆ ಯತ್ನಾಳ್ಗೆ ಬಾಯಿ ಇರೋದಿಲ್ಲ, ಯಾವುದೇ ಅವರನ್ನು ಇವತ್ತು ಪಾತಾಳಕ್ಕೆ ಇಳಿಸುವಂಥದ್ದು. ಆದರೂ ಇನ್ನೂ ಬಿಟ್ಟಿಲ್ಲ ಅವರು. ಇನ್ನೊಂದಿಷ್ಟು ಅಂದರೆ ಆಗದೇ ಇದ್ದರೆ ಹೊಸ ಆಯ್ತು ಹಿಡಿತೀವಿ ನಾವು. ಅಂದರೆ ಹೊಸ ಪಕ್ಷ ಇಟ್ಟವ್ರ ಅಷ್ಟು ತಯಾರಿ ಮಾಡಿದ್ದೀರ ನೀವೆಲ್ಲ ಅಂತ ಅವರು ನೋಡಿಬಿಡು. ಅದೊಂದು ಡಿಸಿಷನ್ ಆಗಿದೆ ಅಂತ ಸುದ್ದಿಗಳಿದ್ದಾವೆ. ಹೈಕಮಾಂಡ್ ಸ್ಪಷ್ಟ ಆಗಲ್ಲ ಏನು ಮಾಡ್ತಾರೆ, ಮಾಡಿ ಬಿಡಪ್ಪ ಅವರು ಅಂತ. ಯಾಕಂದ್ರೆ ಬಿ ಜೆ ಪಿ ಇದೊಂದು ಮುಖವಾಡ ಅಷ್ಟೇ, ಇದು ಆರ್ ಎಸ್ ಎಸ್ ಅದು.
100 ವರ್ಷ ಆಯಿತು RSS ಸುಟ್ಕೊಂಡು. ಅಂಥ ಅನೇಕ ನಾಯಕರು ನೋಡಿದ್ದಾರೆ ಅವರು. ಕಾಂಗ್ರೆಸ್ ಅಂತ ಬಲಿಷ್ಠ ಪಕ್ಷವನ್ನು ಎದುರು ಹಾಕ್ಕೊಂಡು ಹೋರಾಟ ಮಾಡಿ ಅವರಿಂದ ಅನೇಕ ವಿಷಯನ ಕಲ್ಕೊಂಡು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ವಿರೋಧಗಳಾಗಿ ಬೆಳೆದು ಇವತ್ತು ಆಡಳಿತಾರೂಢ ಪಕ್ಷ ಆಗಿದ್ದಾರೆ. ಸಾಣದಲ್ಲ ಅದು ಸುಮ್ಮನೆ ಒಂದು ಮುಖವಾಡ ನಮ್ಮ BJP. ಆ ನೆಲೆಯಲ್ಲೇ ಇವತ್ತು ಅದನ್ನು ಮನಸ್ಸಲ್ಲಿ ಕೊಡಂತದ ನಮ್ಮ ಯತ್ನಾಳ್ ಟೀಮ್ ದೊಡ್ಡ ಪೆಟ್ಟು ತಿನ್ನೋ ಸಾಯ್ತುಗಳಿದ್ದಾವ. ಇಲ್ಲಿ ಏನಾಗ್ತದೆ ನೋಡೋಣ. ಆದರೆ ಈಗಿನ ಮಟ್ಟಿಗೆ ಈಗಿನ ಬಲ್ಲ ಮೂಲಗಳ ಪ್ರಕಾರ ಸ್ಪಷ್ಟ ಅಭಿಪ್ರಾಯ ವಿಜಯೇಂದ್ರ ಅವರಿಗೆ ಇಲ್ಲ, ಅವರೇ ಮುಂದುವರಿತಾರೆ ಅಧ್ಯಕ್ಷರಾಗಿ ಅಂತೇಳಿ. ನೋಡು ಇನ್ನೊಂದು ಎರಡು ಏನು ಬದಲಾವಣೆ ಆಗ್ತಾವ ಹೇಳಕ್ಕೆ ಸಾಧ್ಯ. ಇದು ಊಹಾಪೋಹಗಳು ಅಥವಾ ನಕ್ಕಿ ಸುದ್ದಿಗಳು ಇರ್ಬೋದು. ಆದರೆ ನಕ್ಕಿ ಸುದ್ದಿಗಳಿಗೆ ಹೆಚ್ಚು ಹೊತ್ಕೊಂಡು ಮಾತಾಡುವಂಥ ನಾವು ಮೋಸ್ಟ್ಲಿ ಇವರಲ್ಲಿ ಯಾರಿಗಾದರೂ ಒಂದಿಷ್ಟು ಪೆಟ್ಟು ಬೀಳುವಂಥದ್ದು. ವಿಜಯೇಂದ್ರ ಸಹಿತ ಎಚ್ಚರಿಕೆ ಕೊಟ್ಟಿದ್ದಾರೆ, ಹಿರಿಯರ ಜೊತೆಗೆ ಚೆನ್ನಾಗಿ ಮಾತಾಡೋಕ್ಕೆ ಕರೀರಿ ನೀವು ಅಂತೇಳಿ ಎಚ್ಚರಿಕೆ ಅಷ್ಟೇ ಅದ. ಮೋಸ್ಟ್ಲಿ ಅವರು ಮುಂದುವರಿತಾರೆ. ಮುಂದೆ ನೋಡೋಣ ಮಾತುಗಳು ಕೇಳಿ ಬಂದಿದ್ದಾವೆ ಹೈಕಮಾಂಡದಲ್ಲಿ ಅಂತೇಳಿ. ಏನೂ ಆಗಲಿ, ಯತ್ನಾಳ ಅವರೊಂದಿಗೆ ಯಾರಾದರೂ ಒಬ್ಬರಿಗೆ ತಲೆದಂಡ ಆಗುವಂಥದ್ದು. ಇನ್ನು ಇಬ್ಬರು ಈಗಾಗಲೇ ಶಾಸಕರು ಗೊತ್ತಂದ್ರೆ ನಿಮಗೆ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಆಲ್ರೆಡಿ ಅವರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಾರೆ. ಇವ್ರನ್ನೂ ಪಕ್ಷದ ಹೊರಗೆ ಹಾಕೋ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮೋಸ್ಟ್ಲಿ ಅವ್ರ ಜೊತೆಗೆ ಒಬ್ಬರು ಇವರಲ್ಲಿ ಯಾರಾದರೂ ಆಗ್ಬೋದು. ಆದರೆ ಇಷ್ಟಕ್ಕೆ ಸುಮ್ಮನಾಗ್ತಾರ ನಮ್ಮ ಯತ್ನಾಳ ಆ್ಯಂಡ್ ಗ್ಯಾಂಗ್ ಅಥವಾ ಸಂಘಟನೆ. ಯಾಕಂತಂದ್ರೆ ಯತ್ನಾಳ ಅಷ್ಟು ಸುಲಭವಾಗಿ ಬಿಟ್ಟುಕೊಡಂಥವ್ರಲ್ಲ, ಜೊತೆಗೆ ರಮೇಶ್ ಅವರು ಸಹಿತ. ಅದಕ್ಕೆ ಮೋಸ್ಟ್ಲಿ ಇನ್ನೊಂದು ಹೊಸ ಪಕ್ಷ ಕಟ್ತಾರೆ, ಆಗ್ಬೋದು ಅವರಿಂದ ಕಟ್ಟಿ ಹೊಸ ಪಕ್ಷವನ್ನು ಸ್ಥಾಪಿಸುವಂಥದ್ದು. ನೋಡೋಣ ಅದು ಮುಂದಿನ ಏನಾಗ್ತದೆ. ಆದರೆ ಇಷ್ಟಕ್ಕೆ ಮೌನ ಇದ್ದರೆ ಒಬ್ಬರದ್ದು ಯಾವ ತಲೆದಂಡ ಆಗ್ಬೋದು, ತಲೆದಂಡ ಆದ್ಮೇಲೆ ಮುಂದಿನ ಆಗ್ತದೆ ಗೊತ್ತಿಲ್ಲ. ಬಟ್ ಇದು ಡೆವಲಪ್ಮೆಂಟ್ಗಳು, ಇದನ್ನು ನಿಮ್ಮ ಜೊತೆಗೆ ಮಾತಾಡಬೇಕಾಗಿತ್ತು. ಇತ್ತೀಚಿನ ಈಗಿನ ಡೆವಲಪ್ಮೆಂಟ್ ಮತ್ತು ಮುಂದಿನ ಡೆವಲಪ್ಮೆಂಟ್ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ ತುರ್ತು ವಿಜಯೇಂದ್ರನ ಗಾದೆ ಫಿಕ್ಸ್. ಅದೇ ಕಾಲಕ್ಕೆ ಯತ್ನಾಳರಿಗೆ ತಲೆದಂಡ ಆಗ್ಬೋದಾ, ಇದೊಂದು ಪ್ರಶ್ನಾರ್ಹ. ಯಾಕಂದರೆ ಯತ್ನಾಳ್ ನಾವು ತಿಳ್ಕೊಂಡು ಸುಲಭದ ವ್ಯಕ್ತಿ ಅಲ್ಲ, ಸುಲಭದ ಪಟು ಅಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.